ಫ್ರೆಂಡ್ಸ್ ನೋಡಿ, ಇದು ಈಗ ರೊಟ್ಟಿ ನೋಡಿ ಸ್ಟಾರ್ಟ್ ಮಾಡಿದ್ದಾರೆ. ಇದು ಇನ್ನೊಂದು ರೌಂಡು. ಹಿಟ್ಟನ್ನು ಈ ಥರ ನಾದ್ತಾರೆ ಫ್ರೆಂಡ್ಸ್. ಹಿಟ್ಟು ಈ ಥರ ನಾದ್ತಾರೆ ನೋಡಿ. ಹಿಟ್ಟು ಹಿಂಗೆ ಪ್ರಿಪ್ರೇಷನ್ ಮಾಡ್ಕೊಂಡು ಅದು ಬಿಸಿ ನೀರು ಫ್ರೆಂಡ್ಸ್. ಬಿಸಿ ನೀರು ನೋಡಿ, ಪಟಾಕಿ ನೋಡಿ, ಪಟಾಕಿ ನೋಡಿ ಫ್ರೆಂಡ್ಸ್. ಈ ಥರ ಹದವಾಗಿ ಹಿಟ್ಟು ನಾದ್ಕೊಳ್ತಾರೆ. ಈ ಥರ ಹದವಾಗಿ ಹಿಟ್ಟು ನಾದ್ಕೊಳ್ತಾರೆ ಫ್ರೆಂಡ್ಸ್. ಕರೆಕ್ಟಾಗಿ ಹದವಾಗಿ ಈ ಥರ ಮಾಡ್ಕೊಳ್ತಾರೆ. ಇದು ಬಿಸಿ ನೀರಲ್ಲಿ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಬಿಸಿ ನೀರು ಹಿಟ್ಟಲ್ಲಿ ನೋಡಿ ಈ ಥರ ಹಾಕ್ಕೊಂಡು ಅವರಿಗೆ ಯಾವ ಥರ ಹದವಾಗಿ ಬೇಕು ಆ ಥರ ಅವರು ನಾದ್ಕೊಳ್ತಾರೆ ನೋಡಿ. ನಮ್ಮ ಮತ್ತೆ ಅವರು ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಫ್ರೆಂಡ್ಸ್. ನೋಡಿ, ಇವತ್ತಿನ ವಿಶೇಷ ಮೀನಾಕ್ಷಿ ಅವರು ಇವತ್ತಿನ ಊಟ ಏನಪ್ಪ ಸ್ಪೆಷಲ್ ಮಾಡ್ತಾಯಿದ್ದಾರೆ ಅಂದರೆ ಜೋಳದ ರೊಟ್ಟಿ. ನೋಡಿ, ಪಟಾಕಿ ಬಂತು. ಪಟಾಕಿ ಹಾಯ್, ಪಟಾಕಿ ಹಾಯ್ ಪ್ರಣೀತಾ. ನೋಡಿ ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಜೋಳದ ರೊಟ್ಟಿ, ಆಮೇಲೆ ಅವರೆಕಾಳು ಸೋಯಾಬೀನು ಮಾಡ್ತಾರಂತೆ. ನೋಡಿ ಫ್ರೆಂಡ್ಸ್, ಇವರು ರೊಟ್ಟಿನ ಹೇಗೆ ತಿರ್ತಿದ್ದಾರೆ ನೋಡಿ. ಇದು ಮತ್ತು ಇವರು ಈ ಥರ ಲಟ್ಟಿಸ್ತಾರೆ ಮೇಡಮ್. ಒಲಿ ನೋಡಿ ಒಲಿ, ಇದನ್ನು ಎಣ್ಣೆ ಯೂಸ್ ಮಾಡಿದ್ದೇನೆ ನೋಡಿ. ರೊಟ್ಟಿ ಬೇಯಿಸ್ಬಿಟ್ಟು ನೀಟಾಗಿ ರೊಟ್ಟಿ ಪುಟ್ಟಿ ನೋಡಿ ಫ್ರೆಂಡ್ಸ್. ಇದು ರೊಟ್ಟಿ ಪುಟ್ಟಿ ಇದರಲ್ಲಿ ಹಾಕ್ತಾರೆ ಅವರು. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಈ ಥರ ಅದು ರೊಟ್ಟಿ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಹಿಂಗೆ ನೀರು ಈ ಥರ ಮೇಲೆ ಹಾಕ್ತಾರೆ. ನಮ್ಮ ಪಟಾಕಿ ಜೊತೆ ಏನೋ ಮಾತಾಡ್ತಾ ಇದ್ದಾರೆ ನಮ್ಮ ಅತ್ತೆಯವರು. ಪಟಾಕಿ ತುಂಬ ಜೋರಾಗಿ ಸಿಡಿತಾರೆ ನೋಡಿ. ಮೀನಾಕ್ಷಿ ಯಾರು ನೋಡ್ತಾ ಇದ್ದಾರೆ ನೋಡಿ. ಪಟಾಕಿ ಇಲ್ಲಿದ್ದಾರೆ ನೋಡಿ. ಪಟಾಕಿ ನೋಡಿ ಫ್ರೆಂಡ್ಸ್, ಪಟಾಕಿದೆ. ಇವರು ಇಲ್ಲೂ ಬೆಳ್ಳುಳ್ಳಿ ಸುಲ್ತಾ ಇದ್ದಾರೆ ಫ್ರೆಂಡ್ಸ್. ಇದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅವರು. ಇಲ್ಲಿ ನೋಡಿ ನಮ್ಮ ಮಂಜ ಪಪ್ಪಿ. ಹಲೋ ನೋಡಿ, ಮಂಜ ಪಪ್ಪಿ ಇಟ್ಕೊಂಡಿದ್ದಾರೆ. ಹಾಯ್ ಪಪ್ಪಿ, ಹೇಳೋ. ಅವರು ಮೊಬೈಲ್ ನೋಡ್ಕೊಂಡು ಬೆಳ್ಳುಳ್ಳಿ ಸುಲ್ತಿದ್ದಾರೆ. ಪಟಾಕಿ ನೋಡಿ, ಇಲ್ಲಿ ಪಟಾಕಿ ಹಿಂಗೆ ಸಿಡ್ತಿದ್ದಾರೆ. ಇವರು ಇಲ್ಲಿ ರೊಟ್ಟಿ ತೋರಿಸಿದ್ದೀನಿ. ಹಾಂ ಗುಡು ತೂಪಾಡ್ದ ಬಿಟ್ಟ ತೂಪಾಡ್ದ ನೋಡಿ. ಪರಿಣಿತಾ ಗುಡು ನೀನೆತ್ತು. ಪ್ರಣೀತಾ ನೀನು ತಗೋ. ಡಾಗಿ ಪಾಟ್ ಡಾಗಿ ನೋಡಿ ಫ್ರೆಂಡ್ಸ್. ರೊಟ್ಟಿ ಹೀಗೆ ಬೇಯಿಸ್ತಿದ್ದಾರೆ. ಈ ರೊಟ್ಟಿ ಬೇಯಿಸಿ ಹೆಂಗಿರ್ತಾರೆ ನೋಡಿ ನಮ್ಮ ಅತ್ತೆಯವರು. ಇದು ನ್ಯಾಚುರಲ್ ಅಡುಗೆ ಫ್ರೆಂಡ್ಸ್. ನೋಡಿ ನೋಡಿ ಪುಟ್ಟಿ ಹಾಕಿದ್ರು. ಮತ್ತು ಇನ್ನೊಂದು ರೊಟ್ಟಿ ಈ ಥರ ಜೋಳದ ರೊಟ್ಟಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ನಮ್ಮ ಮನೆ ಊಟ ಜೋಳದ ರೊಟ್ಟಿ, ಅವರೆಕಾಳು ಸೋಯಾಬೀನ್ ಹಾಕಿ ಮಾಡ್ತಾರಂತೆ. ಬನ್ನಿ ಫ್ರೆಂಡ್ಸ್ ನೋಡಿ, ಇದು ಜೋಳದ ರೊಟ್ಟಿ ಫ್ರೆಂಡ್ಸ್. ನೋಡಿ, ಈ ಥರ ನೀರಿಂದ ಈ ಥರ ಮೇಲೆ ಇದು ಅದನ್ನು ಕವರ್ ಮಾಡ್ತಾರೆ. ಜೋಳದ ರೊಟ್ಟಿ Tukangi
ಇವರು ನೋಡಿ ಫ್ರೆಂಡ್ಸ್, ಈಗ ಒಂದು ರೌಂಡ್ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ರೊಟ್ಟಿ ನೋಡಿ, ಪಟಾಕಿ ಮತ್ತು ನಮ್ಮ ಅತ್ತೆ ಅವರು ಇಬ್ಬರು ಆಡ್ತಾ ಇದ್ದಾರೆ ನೋಡಿ. ನೋಡಿ ಫ್ರೆಂಡ್ಸ್, ಪಟಾಕಿ ಈ ಥರ ಸಿಡಿತಾರೆ. ಅವ್ರ ಅಜ್ಜಿ ಜೊತೆ ಆಡ್ತಾ ಇದ್ದಾರೆ ನೋಡಿ ಪಟಾಕಿ. ನೋಡಿ ಫ್ರೆಂಡ್ಸ್, ಇವು ನಮ್ಮ ಮನೇಲಿ 2 ಮಂಕಿಗಳು. ಮಕ್ಕಳು ಎಷ್ಟಾದರೂ ನೋಡಿ ಫ್ರೆಂಡ್ಸ್, ನಾವೆಷ್ಟೇ ದಣ್ಕೊಂಡು ಬಂದರು ಫ್ರೆಂಡ್ಸ್, ಮನೇಲಿ ಬಂದು ಒಂದು 5 ನಿಮಿಷ ಈ ಥರ ಕುತ್ಕೊಂಡ್ಬಿಟ್ರೆ ನಾವೆಷ್ಟೇ ದಣಿವಿದ್ರು ಆ ದಣಿವೆಲ್ಲ ಹೋಗ್ಬಿಡುತ್ತೆ. ನಮ್ಗೆ ಕೆಲಸ ಮಾಡಿದ ದಣಿವು ಇರ್ತಲ್ಲ. ನಮ್ಮ ಮನೆ ಊಟ ಇವತ್ತು ಜೋಳದ ರೊಟ್ಟಿ, ಅವರೆಕಾಳು, ಸೋಯಾಬೀನ್ ಜೊತೆ ಮಾಡ್ತಾರಂತೆ. ಇದು ಪ್ಯೂರ್ ಬಿಳಿ ಜೋಳ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಿಟ್ಟು ಈ ಥರ ಹದವಾಗಿ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದಾರೆ. ಈಗ ನೋಡಿ ಫ್ರೆಂಡ್ಸ್, ಒಲೆಯಲ್ಲಿ ನ್ಯಾಚುರಲ್ ಒಲೆಯಲ್ಲಿ ಮಾಡ್ತಾರೆ. ಇದು ಪೂರ್ತಿ ಫ್ರೆಂಡ್ಸ್, ಫಸ್ಟಿಂದ ಮಾಡ್ತಾರೆ ರೊಟ್ಟಿ ನೋಡಿ. ಹಿಂಗೆ ಅವರು ಕೈಯಿಂದನೂ ಟಪ ಹೊಡಿತಾರೆ. ಈಗ ನೋಡಿ ಫ್ರೆಂಡ್ಸ್, ಒಂದು ರೊಟ್ಟಿ ಕೈಯಿಂದಾನೇ ಹೊಡೆದು ತೋರಿಸ್ತವ್ರೆ ಮೀನಾಕ್ಷಿ ಅವರು. ಕೈಯಿಂದನೂ ಹೊಡಿತಾರೆ, ಆಮೇಲೆ ಕೈಯಿಂದನೂ ಮತ್ತೆ ಆಮೇಲೆ ಲಟ್ಟಿಸ್ತಾರೆ ನೋಡಿ ಫ್ರೆಂಡ್ಸ್. ಪಟಾಕಿ ಅವ್ರ ಎಂಟ್ರಿ ಆದರು. ಪ್ರಣೀತಾ ಪಟಾಕಿ. ನೋಡಿ ಮೇಡಮ್, ನೋಡಿರಿ ಫ್ರೆಂಡ್ಸ್, ಈಗ ರೊಟ್ಟಿ ತವೆ ಮೇಲೆ ಹೋಯ್ತು. ಸೌದೆ ಒಲೆಯ ಬಿಸಿ ಜೋಳದ ರೊಟ್ಟಿ, ಫ್ರೆಂಡ್ಸ್ ನೋಡಿ. ಇದಕ್ಕೆ ಎಣ್ಣೆ ಯೂಸ್ ಮಾಡಲ್ಲ, ನೀರಿಂದನೇ ಮೇಲ್ಗಡೆ ಎಲ್ಲ ತಿರ್ಗಿಸ್ತಾರೆ. ಈ ಥರ ಆಗ್ಬಿಟ್ಟ ರೊಟ್ಟಿ ಬೇಯ್ತಾ ಇದೆ. ನಮ್ಮ ಅತ್ತೆಯವರು ಅವರೆಕಾಳಿಗೆ ಮಸಾಲೆ ಹೇಳ್ತಾ ಇದ್ದಾರೆ. ಇವರಿಲ್ಲಿ ರೊಟ್ಟಿ ತೀಡ್ಬಿಟ್ಟು ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಬನ್ನಿ ಈಗ ತವೆ ಮೇಲಿಂದ ಬುಟ್ಟಿ ಒಳಗಡೆ ಹೇಗೆ ಹೋಗುತ್ತೆ ನೋಡಿ ರೊಟ್ಟಿ. ಇದು ನೋಡಿ ಫ್ರೆಂಡ್ಸ್, ರೊಟ್ಟಿ ಹೇಗಿದೆ ನೋಡಿ. ಸೂಪರ್ ಆಗಿದೆಯಲ್ಲ ಫ್ರೆಂಡ್ಸ್. ಅಲ್ಲೇ ತವೆ ಮೇಲೆ ಸಖತ್. ಹಾಂ ನೋಡಿ ಫ್ರೆಂಡ್ಸ್, ಬಂತು. ಹೇಗಿದೆ ನೋಡಿ ಫ್ರೆಂಡ್ಸ್, ಇದು ಜೋಳದ ರೊಟ್ಟಿ. ಹಾಯ್ ಫ್ರೆಂಡ್ಸ್, ನೋಡಿ ಅವರೆಕಾಳಿಗೆ
ಮಸಾಲೆ ಐಟಮ್ ಅದರಲ್ಲಿ ನೋಡಿ ಇವನ್ನ ನಾವು ಮಿಕ್ಸಿಲಿ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಕೊಬ್ಬರಿಯಲ್ಲಿ ನಾವು ಹಸಿ ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀವಿ ಇವತ್ತು. ಇದು 1 ಬಟ್ಲು ಹಸಿ ಕೊಬ್ಬರಿ ಮತ್ತು ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಮತ್ತು 1-2 ದೊಡ್ಡ ಟೊಮೆಟೊ ಹಣ್ಣು ಫ್ರೆಂಡ್ಸ್. ಇವನ್ನು ಮಿಕ್ಸಿಯಲ್ಲಿ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈಗ ಅದರಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಹಾಕ್ಕೊಂಡಿದ್ದಾರೆ. ಆಮೇಲೆ ಇವೆಲ್ಲ ಐಟಮ್ಗಳು ಈಗ ಒನ್ ಬೈ ಒನ್ ಹಾಕ್ಕೊಳ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಮಿಕ್ಸಿಯಲ್ಲಿ ಇವೆಲ್ಲ ಹಾಕಿ ಈಗ ಇದು ಮಿಕ್ಸಿಯಲ್ಲಿ ರೆಡಿ ಆಗ್ತಿದೆ ಫ್ರೆಂಡ್ಸ್ ಮಸಾಲ. ಫ್ರೆಂಡ್ಸ್ ನೋಡಿ ಈಗ ಅವರೆಕಾಳು ಕುದಿಯೋಕ್ಕಿಟ್ಟಿದ್ದಾರೆ. ಅವರೆಕಾಳು ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಅವರೆಕಾಳು ಕುದೀತಾ ಇದೆ. ಅವರೆಕಾಳು ಕುದೀತಾ ಇದೆ. ಹಾಯ್ ಫ್ರೆಂಡ್ಸ್, ನೋಡಿ ಇದು ಅವರೆಕಾಳು ಜೊತೆ ಸೋಯಾಬೀನ್ ಅಂತ ಹೇಳಿದೆಲ್ಲ, ಸೋಯಾಬೀನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ನೆನೆಸೋಕ್ಕಿಟ್ಟಿದ್ದಾರೆ. ಈ ಅವರೆಕಾಳು ಜೊತೆ ಈ ಸೋಯಾಬೀನ್ನ ಹಾಕ್ತಾರೆ ಫ್ರೆಂಡ್ಸ್. ನೋಡಿ ಸೋಯಾಬೀನ್ ನೀರಲ್ಲಿ ನೆನೀತಾ ಇದೆ. ಇದು ಚೆನ್ನಾಗಿ ವಾಶ್ ಮಾಡಿ ಮತ್ತು ಸ್ವಲ್ಪ ನೆನೆಸ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕ್ಕೊಳ್ತಾರೆ ಫ್ರೆಂಡ್ಸ್. ಸೋಯಾಬೀನ್ ಪಾತ್ರೆಯಲ್ಲಿ ನೆನೀತಾ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಈಗ ಒಲೆಯನ್ನು ಹಚ್ಚಿ ಪಾತ್ರೆಯಲ್ಲಿ ಎಣ್ಣೆ ಕಾಸಾಗಿಟ್ಟಿದ್ದಾರೆ. ಈಗ ಇದರಲ್ಲಿ ಕರಿಬೇವು ಹಾಕ್ತಾರೆ ಫ್ರೆಂಡ್ಸ್. ಎಣ್ಣೆ ಕಾಯ್ತಾ ಇದೆ ನೋಡಿ. ಎಣ್ಣೆ ಕಾಯ್ತಾ ಇದೆ. ಕರಿಬೇವು ಹಾಕಿದ್ರು. ಕರಿಬೇವು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈರುಳ್ಳಿ, ಕರಿಬೇವು ಚೆನ್ನಾಗಿ ಫ್ರೈ ಆಗ್ತದೆ. ಈರುಳ್ಳಿನ ಹಾಕ್ತಾ ಇದ್ದಾರೆ ನೋಡಿ. ಚಟಪಟ ಫ್ರೆಂಡ್ಸ್. ಇದು ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬಂದಮೇಲೆ ಮಸಾಲೆ ಏನು ರೆಡಿ ಮಾಡ್ಕೊಂಡಿರಲ್ಲ ಫ್ರೆಂಡ್ಸ್. ಮಸಾಲೆ ನೋಡಿ, ಈಗ ಮಸಾಲೆ ರೆಡಿ ಮಾಡ್ಕೊಂಡಿರಲ್ಲ. ಮಸಾಲೆ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು, ಅದರ ಜೊತೆಗೆ ಹಾಕ್ತಾ ಅರಿಶಿಣ ಫ್ರೆಂಡ್ಸ್. ಇದು ಸ್ಪೆಷಲ್ ಧನಿಯಾ ಪುಡಿ, ಮನೆಯಲ್ಲಿ ಮಾಡ್ಕೊಂಡಿರತಕ್ಕಂಥದ್ದು ಧನಿಯಾ ಪುಡಿ ಫ್ರೆಂಡ್ಸ್. ಅಂದರೆ ಇದು ಧನಿಯಾ ಜೊತೆ ಏನು ಕಾಳು ಮೆಣಸು ಸ್ವಲ್ಪ, ಆಮೇಲೆ ನಮಗೆ ಜೀರ್ಣಶಕ್ತಿ ಚೆನ್ನಾಗಿ ಆಗಲಿ ಅಂತ ಹೇಳ್ಬಿಟ್ಟು ಅದರ ಜೊತೆಗೆ ಸ್ವಲ್ಪ ಇಲಾಚಿನ ಹಾಕಿದ್ದಾರೆ ಫ್ರೆಂಡ್ಸ್. ಈಗ ಖಾರ ಪುಡಿ ಫ್ರೆಂಡ್ಸ್. ನಾವು ನೋಡ್ಕೋಬೇಕು, ನಮಗೆ ಖಾರ ಬೇಕಂದರೆ ಖಾರ ಕಡಿಮೆ ತಿನ್ನೋದಿದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕೋಬೇಕು. ಆಮೇಲೆ ನೋಡಿ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ. ಚೆನ್ನಾಗಿ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ ಫ್ರೆಂಡ್ಸ್. ಈಗ ಮಸಾಲೆ ಇದು ನೋಡಿ ಫ್ರೆಂಡ್ಸ್. ವಾವ್, ಎಷ್ಟು ಸೂಪರಾಗಿ ಗಂಬು ಬರ್ತದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನೀರು ಫ್ರೆಂಡ್ಸ್. ಅದಕ್ಕೆ ಕುದೀತು. ಆಮೇಲೆ ನಮಗೆ ಎಷ್ಟು ಬೇಕೋ ನೀರು ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಥರ ಆಗಿದೆ. ಸೂಪರ್ ಫ್ರೆಂಡ್ಸ್, ಸೂಪರ್, ಸಖತ್ತಾಗಿ ಸೋ ನೈಸ್ ಫ್ರೆಂಡ್ಸ್. ತುಂಬ ಒಳ್ಳೆ ಸುವಾಸನೆ ಬರ್ತಾ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಕುದೀತಾ ಇದೆ. ಈಗ ಅವರು ಫಸ್ಟಿಗೆ ಬೇಯಿಸಿದ್ರಲ್ಲ ಅವರೆಕಾಳು ಹಾಕ್ತಾ ಇದ್ದಾರೆ ಫ್ರೆಂಡ್ಸ್.
ಅವರೆಕಾಳು ನೋಡಿ ಫ್ರೆಂಡ್ಸ್, ಅವರೆಕಾಳು ಸೀಸನಲ್ಲಿ ಅವರೆಕಾಳು ತಿಂದರೆ ತುಂಬ ಒಳ್ಳೆಯದು ಮತ್ತು ರುಚಿ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಯಾರಿಗಿಷ್ಟ ಹೇಳಿ, ಯಾರಿಗಿಷ್ಟ ಇಲ್ಲ. ಅವರೆಕಾಳು ಮತ್ತು ಅದ್ರ ಜೊತೆಗೆ ಸೋಯಾಬೀನ್ ಹಾಕ್ತಾಯಿದ್ದಾರೆ ಫ್ರೆಂಡ್ಸ್. ಇದು ನಾವು ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕಿದ್ವಲ್ಲ ಫ್ರೆಂಡ್ಸ್, ನೋಡಿ ಈ ಥರ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದಾರೆ ಅವರೆಕಾಳು. ನೋಡಿ ಫ್ರೆಂಡ್ಸ್, ಅವರೆಕಾಳು ಈಗ ಇದನ್ನು ಚೆನ್ನಾಗಿ ತಿರ್ಸೋದು. ಅವರೆಕಾಳು ಜೊತೆ ಸೋಯಾಬೀನ್ ತಿಂದರೆ ಆಹಾ ರುಚಿ ಫ್ರೆಂಡ್ಸ್ ಹೆಂಗಿರುತ್ತೆ ಅಂದರೆ ಒಂದು ಸತಿ ಟ್ರೈ ಮಾಡಿ, ಆಮೇಲೆ ಟೇಸ್ಟ್ ಹೇಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್. ತುಂಬ ಸಖತ್ತು ಗಮಲು ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಈ ಥರ ಆಯಿತು. ಈಗ ಫ್ರೆಂಡ್ಸ್ ಇದು ರೆಡಿ ಮಾಡೋದೆಲ್ಲ ಆಯ್ತಲ್ಲ, ನೆಕ್ಸ್ಟ್ ನಿಮಗೆ ಲಾಸ್ಟ್ ಫಿನಿಶಿಂಗ್ ಟಚ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಇದಕ್ಕೆ ಬೇಯೋಕ್ಕೆ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಈಗ ಸ್ವಲ್ಪ ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡ್ಬೇಕು ಫ್ರೆಂಡ್ಸ್. ಆಮೇಲೆ ಲಾಸ್ಟಿಗೆ ಇದು ಹೆಂಗೆ ರೆಡಿಯಾಗಿದೆ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ಈಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಇದು ಸೋಯಾಬೀನ್ ಅವರೆಕಾಳು ಪಲ್ಯ ಮತ್ತು ಜೋಳದ ರೊಟ್ಟಿ, ಆಮೇಲೆ ಬಜ್ಜಿ ಮಾಡಿದ್ದಾರೆ ಫ್ರೆಂಡ್ಸ್, ಮೆಣಸಿನ್ಕಾಯಿ ಬಜ್ಜಿ. ನೋಡಿ ರೊಟ್ಟಿ ನೋಡಿ ಫ್ರೆಂಡ್ಸ್, ರೊಟ್ಟಿ ಅಬ್ಬಾ ಎಷ್ಟು ಸಖತ್ತಾಗಿದೆ ಅಲ್ವಾ. ನೋಡಿ ಎಷ್ಟು ಮೃದುವಾಗಿ ಮತ್ತು ಎಷ್ಟು ಸೂಪರಾಗಿ ಬೆಂದಿದೆ. ಇದೇನು ನೋಡಿ ಫ್ರೆಂಡ್ಸ್, ಜೋಳದ ರೊಟ್ಟಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತಿನ ನಮ್ಮ ಮನೆ ಊಟದ ಸ್ಪೆಷಲ್ ಹೋಲೆ ಏನು ಫ್ರೆಂಡ್ಸ್, ಅದು ಸೌದೆ ಒಲೆಯ ಜೋಳದ ರೊಟ್ಟಿ ಬಿಸಿ ಬಿಸಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತು ನಮ್ಮ ಮನೆ ಊಟದ ಸ್ಪೆಷಲ್ ಸೌದೆ ಒಲೆಯ ಜೋಳದ ರೊಟ್ಟಿ ಮತ್ತು ಸೋಯಾಬೀನ್ ಹಾಕಿ ಮಾಡಿರೋ ಅವರೆಕಾಳು ಪಲ್ಯ. ಸೊ ಫ್ರೆಂಡ್ಸ್, ನೀವು ಒಂದು ಸತಿ ಟ್ರೈ ಮಾಡಿ ಮತ್ತು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಫ್ರೆಂಡ್ಸ್, ನಾವು ನಮ್ಮ ಚಾನಲ್ ಹೊಸದಾಗಿ ನಾವು ಶುರು ಮಾಡಿದ್ದೀವಿ, ಅದರಿಂದ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಒಂದು ಹೊತ್ತಿನ ಊಟದ ಥರ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಎಲ್ಲರಿಗೆ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.